ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ವಿಜಯಲಕ್ಷ್ಮಿ ಅಂತೇಳ್ಬಿಟ್ಟು, ವಯಸ್ಸು 40 ವರ್ಷ ಆಗಿರ್ಬೋದು ಅಂತೇಳಿ ಒಂದು ಅಂದಾಜು ವಯಸ್ಸನ್ನು ತಿಳಿಸಿದ್ದಾರೆ. ಹುಟ್ಟೂರು ತಿಪಟೂರಿನವರು. ಸಮಸ್ಯೆ, ಗಂಡ ವಿದೇಶಕ್ಕೆ ಹೋಗಿದ್ದಾರೆ, ತೂತು ಖಾಲಿ ಇದೆ ಅಂತೇಳಿ ತಿಳಿಸಿರೋದು. ಹವ್ಯಾಸ ತೂತು ಉಜ್ಜುವುದು. ಆಸೆ, ಗೂಟದ ಜೊತೆಗೆ ರಾತ್ರಿ ಇಡೀ ಆಟವನ್ನು ಆಡಬೇಕು ಅಂತೇಳಿ ಇವರೊಂದು ಹುಚ್ಚು ಆಸೆ ಆಗಿರುತ್ತೆ. ಸಹಾಯ 20,000 ಕೊಟ್ಟು ಇಟ್ಟುಕೊಳ್ಳಲು ನಾನು ರೆಡಿ ಇದ್ದೇನೆ ಬನ್ನಿ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಅಂದರೆ ಸ್ನೇಹಿತರೆ, ಗಂಡ ವಿದೇಶಕ್ಕೆ ಹೋಗಿದ್ದಾರೆ. ಹಾಗಾಗಿ ಅವರು ವಾಪಸ್ಸು ಬರುವ ತನಕ ಒಬ್ಬ ಗೆಳೆಯ ಬೇಕು ಅಂತೇಳಿ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿರೋದು. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಇವರ ಜೊತೆಗೆ ಸಂಬಂಧವನ್ನು ಬೆಳೆಸಿ. ಹಾಗೆ ಯಜಮಾನ ವಿದೇಶಕ್ಕೆ ಹೋಗಿದ್ದಾರೆ, ಜಾತಿ ನೋಡಿ ಸಂಬಂಧವನ್ನು ಬೆಳೆಸುತ್ತಿಲ್ಲ, ಬನ್ನಿ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರೋದು. ನಾನು ಮುಸ್ಲಿಂ ಅಂತ ಹೇಳಿಕೊಂಡಿದ್ದಾರೆ, ಆದರೂ ಕೂಡ ಹೆಸರು ವಿಜಯಲಕ್ಷ್ಮಿ ಅಂತೇಳಿ ಇಟ್ಕೊಂಡಿರೋದು. ಇನ್ನು ಮದುವೆಯಾಗಿ 5 ವರ್ಷ ಆಗಲು ಬಂದಿದೆ. ಗಂಡ ದುಬೈಗೆ 5 ವರ್ಷ ಕಾಂಟ್ರಾಕ್ಟ್ ಬೇಸ್ ಮೇಲೆ ಹೋಗಿದ್ದಾರೆ. ನನಗೆ ಸುಖ ಇಲ್ಲದೆ ಒಂದು ದಿನ ಕೂಡ ಇರಲು ಆಗುತ್ತಿಲ್ಲ. ಇದನ್ನು ಗಂಡನಿಗೆ ಹೇಳಿದರೆ ಅರ್ಧಕ್ಕೆ ಕೆಲಸ ಬಿಟ್ಟು ಬರೋದಕ್ಕಾಗೋದಿಲ್ಲ ಅಂತೇಳಿ ಹೇಳಿಕೊಂಡಿರೋದು. ಹಾಗಾಗಿ ಅವರು ಬರುವ ತನಕ ನನ್ನ ಬೆಡ್ರೂಮಿಗೆ ಬಂದು ಕೆಯುವ ಗಂಡು ಬೇಕಾಗಿದ್ದಾನೆ, ಇದ್ದರೆ ನೇರವಾಗಿ ಬನ್ನಿ, ಅವಕಾಶವನ್ನು ಕೊಡುತ್ತೇನೆ ಅಂತೇಳಿ ಇದಿಷ್ಟು ಇವರ ಬಯಕೆಯನ್ನು ತೀರಿಸಲು ಒಬ್ಬ ಗಂಡು ಬೇಕು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಹಾಗೆ ಇವರಿಗೆ ಇಂತಹ ಗಂಡು ಬೇಕು ಅಂತೇಳಿ ಗಂಡಿನಲ್ಲಿ ಇರಬೇಕಾದಂತಹ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರುವಂಥದ್ದು. ಮೊದಲನೇದಾಗಿ, ಗೂಟ ದಪ್ಪ ಇದ್ದವರಿಗೆ ಮೊದಲು ಅವಕಾಶವನ್ನು ಕೊಡುತ್ತೇನೆ ಅಂತೇಳಿ ಹೇಳಿಕೊಂಡಿರೋದು. ಗೂಟ ದಪ್ಪ ಇದ್ದು ಗಿಡ್ಡಕ್ಕಿದ್ರೆ ಬೇಡ, ನನಗೆ ತುಂಬಾ ತೊಂದರೆ ಆಗುತ್ತೆ, ದುಡ್ಡಿನ ಸಹಾಯ ಬೇಕು ಅಂದರೆ ನೇರವಾಗಿ ಕೇಳಿ ಕೊಡುತ್ತೇನೆ, ಆದರೆ ಮೋಸ ಮಾಡಬೇಡಿ, ನಂಬಿಕೆ ಇರಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿರೋದು. ಇನ್ನು ಒಬ್ಬ ಮುದುಕಾಗಿದ್ದರೂ ಸಹ ಅವಕಾಶವನ್ನು ಕೊಡುತ್ತೇನೆ ಬನ್ನಿ ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ನೋಡಿ, ಇಷ್ಟ ಆಗಿತ್ತು ಅಂದರೆ ಮಾತ್ರ ಇವರ ಜೊತೆಗೆ ಸಂಬಂಧವನ್ನು ಬೆಳೆಸಿ ನಿಮಗೆ ಬೇಕಾದ ರೀತಿಯಲ್ಲಿ ಸುಖವನ್ನು ಅನುಭವಿಸಬಹುದು. ಕೊನೆಯದಾಗಿ, ಇವರ ಬಳಿ ಇರುವ ಮಹೇಂದ್ರ ಥಾರ್ ಕಾರ್ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಕಾರಿನ ಸ್ಪೆಸಿಫಿಕೇಷನ್ ನೋಡೋದಾದರೆ ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು 1497 cc. ಸೇಫ್ಟಿ ವಿಚಾರಕ್ಕೆ ಬಂದರೆ ಗ್ಲೋಬಲ್ NCAP ಕಡೆಯಿಂದ 4 ಸ್ಟಾರನ್ನು ಕೊಟ್ಟಿದ್ದಾರೆ. ಟ್ರಾನ್ಸ್ಮಿಷನ್ನು ಮ್ಯಾನುವಲ್ ಮತ್ತು ಆಟೋಮೆಟಿಕ್ ಇರುವಂಥದ್ದು. ಸೀಟಿಂಗ್ ಕೆಪಾಸಿಟಿ 4 ಜನ ಮಾತ್ರ ಈ ಒಂದು ಕಾರಲ್ಲಿ ಕೂತ್ಕೊಳ್ಬೋದು ಅಂತೇಳಿ ಇದಿಷ್ಟು ಮಹೇಂದ್ರ ಥಾರ್ ಕಾರಿನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫಿಸಿಕಲ್ ಲುಕ್ಕು ಹಾಗೆ ಫ್ಯೂಯಲ್ ಎಕಾನಮಿ ಮತ್ತು ಇಂಟೀರಿಯರ್ ಡಿಸೈನು ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತೇಳಿ ಹಲವಾರು ಯೂಸರ್ಸು ತಮ್ಮ ಒಂದು ರಿವ್ಯೂವನ್ನು ಕೂಡ ಕೊಟ್ಟಿರುವಂಥದ್ದು. ಇದಿಷ್ಟು ಈ ಒಂದು ಪ್ರೊಫೈಲ್ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಆಗಿರುತ್ತೆ. ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳಿದ್ರೆ ದೇವರೊಂದು ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ಒಂದು ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು. ಇಲ್ಲಾಂದರೆ ಕಮೆಂಟ್ ಮಾಡಿ, ಎಲ್ಲರ ಕಮೆಂಟನ್ನು ಓದಿ ಇವರಿಗೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ರಿಪ್ಲೈ ಮಾಡುವುದಾಗಿಯೂ ಕೂಡ ತಿಳಿಸಿದ್ದಾರೆ.